ಅಶ್ರದ್ಧಯ ಹುತಂ ದತ್ತಂ ತಾಮಸಂ ಸ್ಮೃತಂ ಎಂಬುದಾಗಿ ಶಾಸ್ತ್ರಿಗಳಲ್ಲಿ ಹೇಳ್ತದೆ. ಈಗ ನಾವು ಅಶ್ರದ್ಧೆಯಿಂದ ಮಾಡಿದ್ದಕ್ಕೂ ಕೂಡ ಫಲ ಇಲ್ವಾ ಕೇಳಿದ್ರೆ ಖಂಡಿತವಾಗೂ ಫಲ ಇದೆ. ಯಾವುದೇ ಕೆಲಸವನ್ನು ಮಾಡಿ, ಯಾವುದೇ ಪೂಜೆಯನ್ನು ಮಾಡಿ, ಅಥವಾ ತಪಸ್ಸನ್ನು ಮಾಡಿ, ಅಥವಾ ಇನ್ನೊಬ್ಬರಿಗೆ ಪ್ರೇರಣೆ ಮಾಡಿ, ಅದಕ್ಕೆ ಫಲ ಹೇಳುವಂಥದ್ದು ಖಂಡಿತವಾಗೂ ಕೂಡ ಇದ್ದೇ ಇದೆ. ಫಲ ಯಾವ ಕೆಲಸಕ್ಕೂ ಇಲ್ಲ ಹೇಳುವಂಥದ್ದಿಲ್ಲ. ಪ್ರತಿಯೊಂದಕ್ಕೂ ಕೂಡ ಅದರದಾದಂತಹ ಫಲ ಇದೆ. ಅದಕ್ಕೆ ಒಂದು ಕಡೆಗೆ ಸ್ಮೃತಿಗಳಲ್ಲಿ ಉಪದೃಷ್ಟಾರ ಯಂತಾರಂ ಬೋಧಕಶ್ಚಾನುಬೋಧಕ ಕರ್ತ ಕಾರಯಿತ ಚೈವ ಷಡೇತೆ ಫಲಭಾಗಿನಃ ಎಂಬುದಾಗಿ ಗ್ರಂಥಗಳಲ್ಲಿ ಹೇಳಿದ್ರು. ಉಪದೃಷ್ಟಾರರು ಅಂತಂದ್ರೆ ಆ ಋಷಿಮುನಿಗಳಿಗೂ ಕೂಡ ನಾವು ಮಾಡಿರುವಂತಹ ಒಂದು ಪೂಜೆಯ ಒಂದು ಫಲ ಹೋಗಿಬಿಡುತ್ತದೆ. ಕೇವಲ ಎಲ್ಲವೂ ಕೂಡ ನಮಗೆ ಸಿಗತ್ತೆ ಅಂತೇನಿಲ್ಲ. ಉಪದೃಷ್ಟಾರ ಯಂತಾರಂ ಅನಂತರ ಎರಡನೇದಾಗ ಅವರು ಶಿಷ್ಯವರ್ಗ. ಒಂದು ಮಂತ್ರಗಳು ಬರಬೇಕು ಅಥವಾ ಒಂದು ಪೂಜಾ ವಿಧಾನಗಳು ಬರಬೇಕು ಅಂತಂದ್ರೆ ಅದಕ್ಕೆ ಅನೇಕ ರೀತಿಯಾದಂತಹ ಋಷಿಮುನಿಗಳ ರೀತಿಯಲ್ಲೇ ಬರುತ್ತೆ. ಉಪದೃಷ್ಟಾರ ಯಂತಾರಂ ಬೋಧಕ. ಬೋಧಕ ಅಂತಂದ್ರೆ ಒಂದು ಗುರುವಿನ ಮಾರ್ಗ ಬೇಕು. ನಾವು ಪ್ರತಿಯೊಂದನ್ನು ಕೂಡ ಇವತ್ತಿನ ದಿವಸ ಆನ್ಲೈನ್ ಇರಬಹುದು, ಇಂಟರ್ನೆಟ್ ಇರಬಹುದು, ಎಲ್ಲ ನಮಗೆ ಸಿಗತ್ತೆ. ಸಿಕ್ಕಿದ್ರೂ ಕೂಡ ಒಂದು ಗುರುವಿನ ಮಾರ್ಗದರ್ಶನ ಅಥವಾ ಗುರುವಿನ ಹತ್ರ ಅದನ್ನು ಹೇಳಬೇಕು ಮಂತ್ರವನ್ನ. ಬೋಧಕಶ್ಚಾನುಬೋಧಕ, ಅವರು ಶಿಷ್ಯರು. ಬೋಧಕಶ್ಚಾನುಬೋಧಕ ಕರ್ತ ಕಾರಯಿತ ಚೈವ. ನೋಡಿ, ಯಾರೋ ಒಬ್ರು ಹೇಳ್ತಾರೆ ನಿಮ್ಗೆ, ನೋಡಪ್ಪ ನೀನು ತಿರುಪತಿ ವೆಂಕಟರಮಣನ ಸನ್ನಿಧಾನಕ್ಕೆ ಹೋಗಿ ಮೆಟ್ಲು ಹತ್ತಿ ಒಂದು ಪ್ರಾರ್ಥನೆ ಮಾಡ್ಕೊಂಪ ಅಂತ ಹೇಳಿ ಹೇಳ್ತಾರೆ. ಹೇಳಿದ ತಕ್ಷಣ ಅವರಿಗೂ ಒಂದು ಸೂಕ್ಷ್ಮವಾದಂತ ಫಲಗಳು ಹೋಗೇ ಹೋಗುತ್ತೆ. ಅನಂತರ ಮಿಕ್ಕಿರುವಂತ ಫಲಗಳು ಏನಿದೆಯೋ ಸಾಮಾನ್ಯವಾಗಿ 80-85% ಯಾರು ಮಾಡ್ತೀರಲ್ವಾ ಅವರಿಗೆ ಅದು ಸಂಪೂರ್ಣವಾದಂತ ಫಲ ಸಿಗತ್ತೆ. ಹಾಗಾಗಿ ಅಂತಹ ಸುಕೃತವಾದಂತ ಫಲಗಳು ಸಿಗಬೇಕು ಅಂತಂದ್ರೆ ನಾವು ಆದಷ್ಟು ಮಾನಸಿಕವಾದಂತಹ ಒಂದು ರೀತಿಯಲ್ಲಿ ಮತ್ತೆ ವಿಶ್ವಾಸದ ರೀತಿಯಲ್ಲಿ, ವಿಶ್ವಾಸೋ ಫಲದಾಯಕ ಎಂಬುದಾಗಿ ಹೇಳಿದ್ದಾರೆ. ಆ ವಿಶ್ವಾಸವೇ ಇಲ್ಲದೆ ಇದ್ದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ, ಡಾಕ್ಟರ್ ಒಂದು ಔಷಧಿ ಇಂಜೆಕ್ಷನ್ ಕೊಡ್ತಾರೆ, ನಮ್ಗೆ ಇದರಿಂದ ಏನು ಉಪಯೋಗವೇ ಆಗುದಿಲ್ಲ ಅಂತಂದ್ರೆ ಅದಾಗುತ್ತೋ ಇಲ್ವೋ, ವರ್ಕ್ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ದ್ವಂದ್ವ. ಹೌದು, ಹಾಗೆ ಆದ್ರೆ ಔಷಧಿ ಖಂಡಿತ ಫಲ ಕೊಡುವುದಿಲ್ಲ. ಅದರಿಂದ ದುಷ್ಪರಿಣಾಮಗಳೇ ಕೂಡ ಆಗತ್ತೆ. ಹಾಗಾಗಿ ನಾವು ಏನೇ ಮಾಡಿದ್ರು ಕೂಡ ಕಾಯ ಶರೀರದಿಂದ, ವಾಚ ಒಳ್ಳೆ ಮನಸ್ಸಿನಿಂದ, ಕಾಯ ವಾಚ ಮತ್ತೆ ಅದ್ರ ಜೊತೆಗೆ ಒಳ್ಳೆದನ್ನು ಹೇಳ್ತಾ ಬರಬೇಕು ನಾವು. ಇಲ್ಲ, ಈ ಔಷಧಿ ನನಗೆ ಉತ್ತಮವಾದಂತ ಫಲವನ್ನು ಕೊಡುತ್ತದೆ, ಇವತ್ತಿನ ದಿವಸ ನಾನು ಈ ಒಂದು ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇದ್ದೇನೆ, ಅಥವಾ ಇಂತಹ ಒಂದು ದೇವಸ್ಥಾನಕ್ಕೆ ದೇವತಾ ಸಾನ್ನಿಧ್ಯದಲ್ಲಿ ಹೋಗ್ತಾ ಇದ್ದೇನೆ, ನನಗೆ ಖಂಡಿತವಾಗೂ ಒಳ್ಳೆಯದು ಆಗುತ್ತದೆ ಎಂದ ತಕ್ಷಣನೇ ನನಗೆ ಆ ಒಂದು ಮನಸ್ಸಿನ ಒಳ್ಳೆ ರೀತಿಯಾದಂಥ ಪರಿಣಾಮಗಳು, ಒಳ್ಳೆ ನರನಾಡಿಗಳಲ್ಲೂ ಕೂಡ ಚೇತನವಾದಂಥ ಅವಕಾಶಗಳಾಗತ್ತೆ. ಹಾಗಾಗಿ ಏನೇ ಮಾಡಿ ದ್ವಂದ್ವ ಸ್ವಭಾವವನ್ನು ಬಿಟ್ಟು ದೃಢವಾದಂಥ ವಿಶ್ವಾಸವನ್ನು ಇಟ್ಕೊಂಡು ಆ ಭಗವನ ಹತ್ರ ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಒಳ್ಳೆ ಪರಿಣಾಮಗಳಾಗತ್ತೆ. ಹೀಗೆ ಸುಮ್ಮನೆ ಮಾಡಿದ್ರೆ ನಾ ಹಿಂದೆ ಹೇಳಿದ್ರಲ್ವಾ, ತಾಮಸಿಕವಾದಂತ ಪರಿಣಾಮಗಳನ್ನ ನಾವು ಅನುಭವಿಸಬೇಕಾಗತ್ತೆ. ಅಂದ್ರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅದ್ರ ಮೇಲೆ ಪರಿಣಾಮ ಬೀಳತ್ತೆ. ಖಂಡಿತ ಆ ಮನಸ್ಥಿತಿ ಬಹಳ ಮುಖ್ಯವಾದಂತದ್ದು. ಆ ಮನಸ್ಥಿತಿಯೇ ಸರಿ ಇಲ್ಲ ಅಂತಾದ್ರೆ ನಾವೆಲ್ಲೋ ಒಂದ್ ಕಡೆಗೆ ಹೋಗ್ಬೇಕು ಅಂತಂದ್ರೆ ನಮ್ಮ ಮನಸ್ಸು ಮುಂದೆ ಹೋಗ್ಬಿಡ್ತದೆ ಅಲ್ವಾ. ಹಾಗಾಗಿ ಆ ಮನಸ್ಥಿತಿ ಬಹಳ ಉತ್ತಮವಾಗಿ ಇಟ್ಕೊಳ್ಬೇಕು ಏನೇ ಮಾಡಿ ನೀವು. ಯಾಕಂದ್ರೆ ಮಿಕ್ಕಿರುವಂತಹದ್ದು ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಛತಕಂ ಸಮಾಹ ಏವಂತ್ವೈ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ಅಂದರೆ ಅಂತ ಹೇಳಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳ್ತದೆ. ಅರ್ಥ ಏನಂತಂದ್ರೆ ನಾವು ಪ್ರಾಮಾಣಿಕವಾದಂತ ಕರ್ಮವನ್ನು ಮಾಡಬಹುದು, ಬಿಟ್ರೆ ಫಲವನ್ನ ತೆಗೆದುಕೊಂಡ್ಬರುವಂತದ್ದು ಫಲ ನಿಮಗೆ ಹೀಗೆ ಉಂಟಾಗಬೇಕು ಅಂತ ನಮ್ಮ ಕೈಯಲ್ಲಿಲ್ಲ ಅದು. ಹಾಗಾಗಿ ನಾವು ಕರ್ಮವನ್ನು ಶ್ರದ್ಧೆಯಿಂದ, ಶ್ರದ್ಧಯಾ ದೇಯಂ ಅಶ್ರದ್ಧಯಾ ಅದೇಯಂ ಎಂಬುದಾಗಿ ಹೇಳಿದ್ರು. ಅಶ್ರದ್ಧೆಯಿಂದ ಏನನ್ನೂ ಕೊಡಬೇಡಪ್ಪ ನೀನು. ಅಶ್ರದ್ಧೆಯಿಂದ ಏನಾದ್ರು ಕೊಟ್ಟರೆ ಅದರಿಂದ ಒಳ್ಳೆ ಫಲ ನಿನಗೆ ಸಿಗುವುದಿಲ್ಲ, ನಿನಗೆ ಕೆಟ್ಟ ಫಲ ಸಿಗುತ್ತೆ. ಹಾಗಾಗಿ ನಿನ್ನ ಕೈಯಲ್ಲಿ ಕೊಡ್ಲಿಕ್ಕೆ ಆಗುವುದಿಲ್ವೋ ಭಗವಂತ ಕೃಷ್ಣ ನಾರಾಯಣ ಅಂತೇಳಿ ಕೈ ಮುಗಿ. ಆದರೆ ಕೊಡುವಂತಹದ್ದೇನಿದೆಯೋ ಶ್ರದ್ಧಯಾ ದೇಯಂ, ಶ್ರದ್ಧೆಯಿಂದ ಅದನ್ನು ಕೊಡು, ಅದರಿಂದ ಬಹಳ ಒಳ್ಳೆಯದಾಗುತ್ತದೆ ಎಂಬುದಾಗಿ ಹಿಂದೆ ವೇದಗಳ ಕಾಲದಲ್ಲಿ ಅದನ್ನೆಲ್ಲ ಹೇಳಿದ್ರು. ಹಾಗಾಗಿ ಅಶ್ರದ್ಧೆಯಿಂದ ಯಾವುದನ್ನು ಮಾಡದೇ ಇದ್ದ ಹಾಗೆ ಕಾಯ ವಾಚ ಮನಸ್ಸಿನಿಂದ ಎಲ್ಲ ಕೆಲಸವನ್ನು ಕೂಡ ಮಾಡೋಣ. ತನ್ಮೂಲಕವಾಗಿ ಭಗವಂತನು ಎಲ್ಲರಿಗೂ ಕೂಡ ಅನುಗ್ರಹಿಸ್ತಾನೆ ಎಂಬುದನ್ನ ನಮ್ಮ ಹಿಂದಿನವರು ಕಂಡುಕೊಂಡಿದ್ದಾರೆ. ನಾವು ಕೂಡ ಅದನ್ನು ಕಾಣ್ತಾ ಇದ್ದೇವೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಈ ಒಳ್ಳೆಯವ್ರಿಗೇನೆ ಯಾಕೆ ಕಷ್ಟ ಬರುತ್ತೆ ಭಟ್ರೆ? ಅವ್ರಿಗೆ ಯಾಕೆ ಪರೀಕ್ಷೆಗಳು? ನೋಡಿ, ಕಷ್ಟ ಬರ್ಲಿಕ್ಕೆ ಇವರು ಒಳ್ಳೆಯವರು ಇವರು ಕೆಟ್ಟವರು ಹೇಳುವಂತಹದ್ದು ಏನಿಲ್ಲ. ಇದು ನಮ್ಮ ಜನ್ಮಾಂತರವಾದಂತಹ ಕರ್ಮಗಳ ಫಲಗಳಿರಬಹುದು, ಅಥವಾ ನಮ್ಮ ಜೀವನದ ಒಂದು ಹಂತಕ್ಕೆ ಈ ನಾ ಕರ್ಮ ಸಿದ್ಧಾಂತ ಹೇಳಿದ್ನಲ್ವಾ, ಆ ಕರ್ಮ ಸಿದ್ಧಾಂತವನ್ನ ಅನುಭವಿಸಲಿಕ್ಕೆ ಅಂತ ಹೇಳಿ ಪ್ರತಿಯೊಬ್ಬರ ಶರೀರ ಅಥವಾ ಈ ಮನಸ್ಸು ಎಲ್ಲವೂ ಕೂಡ ಬಂದಿರುತ್ತದೆ. ಹಾಗಾಗಿ ಅವನು ಒಳ್ಳೆಯವನು ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಒಳ್ಳೆಯವನಾಗಿರಬಹುದು. ಆದ್ರೆ ಹಿಂದಿನ ಜನ್ಮದಲ್ಲಿ ಅನೇಕ ಪಾಪಗಳು ಕೂಡ ಅದರ ಜೊತೆಗೆ ಬಂದಿರಬಹುದು. ಹಾಗಾಗಿ ಒಳ್ಳೆಯವನು ಕೆಟ್ಟವನು ಹೇಳುವಂತಂದ್ರೆ ನಾವು ಅವನ ಕೆಲಸದಿಂದ ಅವನ ವಿಚಾರದಿಂದ ಅಂದ್ಕೊಳ್ಬಹುದು. ಆದರೆ ಕರ್ಮಗಳು ಅದು ಏನಿದೆಯೋ ಅದು ಫಲವನ್ನು ಕೊಟ್ಟೇ ಕೊಡುತ್ತದೆ.
ನೀವು ಹೇಗೆ ಅಂತಂದ್ರೆ ಭೂಮಿಗೆ ಒಳ್ಳೆ ರೀತಿಯಾದಂತಹ ಬೀಜವನ್ನು ಹಾಕಿದಾಗ ಒಳ್ಳೆ ಗಿಡ ಮರ ಫಲಗಳನ್ನು ಕೊಡುತ್ತದೆ. ಅದೇ ತರ ಹಿಂದಿನ ಜನ್ಮದಲ್ಲೂ ಅಥವಾ ಹಿಂದೆ ನಾವು ಏನು ಮಾಡಿದ್ದೇವೆ ಗೊತ್ತಿಲ್ಲ, ಈ ಜನ್ಮದಲ್ಲಿ ನಾವು ಒಳ್ಳೆಯವರಾಗಿರಬಹುದು. ಹಾಗಾಗಿ ಹಿಂದಿನವರು ಒಂದಂದ್ರು, ನೀವೆಲ್ಲ ಉಪಕಾರ ಮಾಡಿ ಅಪಕಾರ ಯೋಚನೆಯನ್ನು ಕೂಡ ಮಾಡಬೇಡಿ ಅಂತ ಹೇಳಿದ್ರು. ಏನಕ್ಕೆ ಅರ್ಥ ಅಂತಂದ್ರೆ, ಉಪಕಾರವನ್ನು ಮಾಡಿದ್ರೆ ಸಾಧುಗಳಾಗ್ತೀರಿ, ಒಳ್ಳೆಯದನ್ನಾಗ್ತದೆ. ಅದು ಈ ಜನ್ಮದಲ್ಲಿ ನಿಮಗೆ ಸಿಗದೇ ಇರಬಹುದು, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಖಂಡಿತವಾಗೂ ಸಿಗತ್ತೆ. ಅಥವಾ ನಿಮ್ಮ ಹಿಂದಿನ ಜನ್ಮದ ಬಹಳ ಒಳ್ಳೆ ರೀತಿಯಾದಂಥ ಫಲಗಳನ್ನ ಈ ಜನ್ಮದಲ್ಲಿ ನೀವು ಅನುಭವಿಸ್ತಾ ಇರಬಹುದು. ಹಾಗಾಗಿ ಇದು ಒಂದು ಜನ್ಮದಿಂದ ಬಂದಿರುವಂತದ್ದಲ್ಲ, ಒಂದು ದಿವಸದಿಂದ ಬಂದಿರುವಂತದ್ದಲ್ಲ, ಕೇವಲ ಈ ಶರೀರದಿಂದನೂ ಕೂಡ ಇದು ಬಂದಿರುವಂತದ್ದಲ್ಲ. ಹಾಗಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾದಂಥ ಅಂಶ ಏನಂತಂದ್ರೆ, ನಾವು ಆದಷ್ಟು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಭಗವಂತನ ಮೆಚ್ಚುವ ಹಾಗೆ ಪ್ರಯತ್ನವನ್ನು ಮಾಡಬೇಕು. ಮಿಕ್ಕಿರುವಂಥದ್ದು ಫಲಾಫಲಗಳನ್ನು ಭಗವಂತನ ಮೇಲೆ ನಾವು ಬಿಟ್ಟು ಬಿಡಬೇಕು ಹೇಳುವಂಥದ್ದು. ಇನ್ನೊಂದು ಪ್ರಶ್ನೆ ಸ್ಟ್ರೈಕ್ ಆಯ್ತು ಇವಾಗ. ಒಂದು ಕ್ವಶನ್ ಕೇಳಿದ್ದೆ ನಿಮ್ಗೆ ಅವಾಗ್ಲೇನೆ, ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತಾರೆ ಬಟ್ ಏಳಿಗೆ ಸಿಕ್ಕಿರಲ್ಲ. ಅದು ಕರಿಯರ್ ನಲ್ಲಿ ಒಂದ್ ಕಡೆ ಆಯ್ತು, ಕೆಲ್ಸದ ವಿಷಯದಲ್ಲಿ. ಈಗ ಹುಡುಗ ಹುಡುಗಿ ಮದುವೆ ಮ್ಯಾಚ್ ಮೇಕಿಂಗ್ ನಲ್ಲೂ ಸ್ವಲ್ಪ ಜನ ಜಾತಕನ ನೋಡ್ತಾರೆ, ಇಲ್ಲ ಸ್ವಲ್ಪ ಜನ ನೋಡೋದೇ ಇಲ್ಲ. ಲವ್ ಮ್ಯಾರೇಜಸ್ ಅಲ್ಲಂತೂ ಸುಮಾರು ಜನ ನೋಡೋದೇ ಇಲ್ಲ, ನಾನ್ ಕೇಳ್ಪಟ್ಟಿರೋ ಹಂಗೆ. ಸೊ ಇದು ಎಷ್ಟರ ಮಟ್ಟಿಗೆ ನಿಮ್ಮ ಜ್ಯೋತಿಷ್ಯದಲ್ಲಿ ಇದಕ್ಕೆ ನೀವು ಉತ್ತರನ ಕೊಡಬಹುದು? ನಮ್ಮ ಪ್ರಾಚೀನವಾದಂತಹ ಒಂದು ರೀತಿಯಲ್ಲೂ ಕೂಡ, ಯಾಕಂದ್ರೆ ನನ್ನ ಕ್ವಶನ್ ಯಾಕೆ ಇದು ಬಂತು ಅಂತಂದ್ರೆ, ಜಾತಕ ನೋಡಿರ್ತಾರೋ ನೋಡಿರಲ್ವೋ ಗೊತ್ತಿಲ್ಲ, ಇವಾಗ ಸಪರೇಷನ್ ಡೈವರ್ಸ್ ಅನ್ನೋದು ತುಂಬಾ ಆಗ್ತಾ ಇದೆ ಭಟ್ರೆ. ಎಲ್ಲಿ ಹೋಗಿ ನೋಡಿದ್ರು ಎವ್ರಿ ಸೆಕೆಂಡ್ ಹೌಸ್ ದೇ ಆರ್ ರಿಯಲಿ ಇನ್ ದ ಫ್ರಿಕ್ಷನ್. ಸೊ ಯಾವುದೇ ಒಂದು ಎರಡನೇ ಮನೆಯಲ್ಲಿ ಇವತ್ತು ನಾವು ಕೇಳ್ಪಡ್ತಾ ಇರೋದು, ನಮ್ಮ ಸರೌಂಡಿಂಗ್ ನಲ್ಲಿ ಆಗಿರ್ಬೋದು, ಸಪರೇಷನ್ಸು, ಜಗಳಗಳು, ಕದನಗಳು, ಡೈವರ್ಸ್ಗಳೇ ಜಾಸ್ತಿ ಬರ್ತಾ ಇದೆ. ಅವರು ಜಾತಕನ ನೋಡಿ ಮಾಡಿದ್ರು ಯಾಕೆ ಡೈವರ್ಸ್ ಆಗ್ತಾ ಇದೆ, ಅಥವಾ ನೋಡದೆ ಮಾಡಿರೋದಿಕ್ಕೆ ಇದು ಈ ತರ ಆಯ್ತಾ? ಇದರಲ್ಲಿ ಜ್ಯೋತಿಷ್ಯದ್ದು ಏನು ನಿಲುವು ಅಥವಾ ಏನು ಉತ್ತರ? ಇದರಲ್ಲಿ ಜ್ಯೋತಿಷ್ಯದ ನಿಲುವು ಏನಂತಂದ್ರೆ, ಹುಡುಗನ ಜಾತಕ ಹುಡುಗಿಯನ ಜಾತಕವನ್ನ ಸಂಪೂರ್ಣವಾಗಿ ಅದನ್ನು ಸೇರಿಸಿ ಮದುವೆಗೆ ಹೊಂದಾಣಿಕೆ ಮಾಡುವಂತದ್ದು ರೂಢಿಯಲ್ಲಿದೆ. ಇದು ಗ್ರಹಸ್ಥಿತಿಗಳ ಮೂಲಕವಾಗಿ ಬೇರೆ ಬೇರೆ ವಿಭಾಗವನ್ನ, ಅಷ್ಟಕೂಟಗಳು, ದ್ವಾದಶ ಕೂಟಗಳು ಹೀಗೆಲ್ಲ ತೆಗೆದುಕೊಂಡು ಆಳವಾಗಿ ಹೋಗ್ತದೆ. ಸಾಮಾನ್ಯವಾಗಿ ನಮ್ಮ ಅನುಭವದ ಪ್ರಕಾರವಾಗಿ 100ಕ್ಕೆ ನಾವು ಕೂಡ ದಿವಸ ಮೇಳಾಮೇಳಿ ಅಂತೇಳಿ ಹುಡುಗ ಹುಡುಗಿಯ ಜಾತಕವನ್ನು ಮ್ಯಾಚಿಂಗ್ ಮಾಡಿ ಅಥವಾ ನೋಡಿ ಹೇಳ್ತೇವೆ. ಸಾಮಾನ್ಯವಾಗಿ ಒಂದು 100ಕ್ಕೆ 98-99% ಯಾವುದು ದೂರ ಆಗಲಿಲ್ಲ ನಮ್ಮ ಅನುಭವದ ಪ್ರಕಾರ. ಹಾಗೆ ಕೆಲವೊಂದು ಈ ಪ್ರೀತಿಯ ವಿವಾಹದಿಂದ ಆದವರಿಗೆ ದೂರ ಆಗಿರುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಕೆಲವೊಂದಷ್ಟು ಇವತ್ತಿನ ಮನಸ್ಥಿತಿಗಳ ಮೂಲಕವಾಗಿ ಬಹಳಷ್ಟು ವ್ಯತ್ಯಾಸವಾಗಿ ಹೋಗಿದೆ. ಹಿಂದಿನ ಕಾಲದ ಮನಸ್ಥಿತಿ, ಆ ಒಟ್ಟು ಕುಟುಂಬ ಮತ್ತೆ ಆ ವ್ಯವಸ್ಥೆ ಎಲ್ಲವೂ ಕೂಡ ಬಹಳ ಚೆನ್ನಾಗಿತ್ತು. ಇವತ್ತು ಸಂಸ್ಕಾರಗಳು ಬಹಳ ರೀತಿಯಲ್ಲಿ ಕಡಿಮೆಯಾಗಿ, ಮತ್ತೆ ಹಿರಿಯರ ಸಾನ್ನಿಧ್ಯಗಳು ಬಹಳ ಕೊರತೆಯಾಗಿ, ಮತ್ತೆ ನಾನು ಹೇಳುವಂತಹ ಆ ಅಹಂಕಾರ ಮಮಕಾರಗಳು ಕೂಡ ಜಾಸ್ತಿಯಾಗಿ, ಮತ್ತೆ ನಾನು ಒಬ್ಬನೇ ಇರಬೇಕು ಹೇಳುವಂತಹ ಮನಸ್ಥಿತಿಯು ಜಾಸ್ತಿ ಆದಾಗ ಇಂತಹದ್ದಕ್ಕೆ ಬಹಳ ರೀತಿಯಾಗಿ ನಾವು ಲೌಕಿಕವಾಗಿ ಯೋಚನೆ ಮಾಡಬಹುದು. ಅದೇ ಜ್ಯೋತಿಷ್ಯದಲ್ಲಿ ಸಾಮಾನ್ಯವಾಗಿ ಹುಡುಗ ಹುಡುಗಿಯ ಜಾತಕವನ್ನು ಹೊಂದಾಣಿಕೆ ಮಾಡಿದಾಗ ಗುಣಗಳ ರೀತಿಯಲ್ಲಿ ಎಷ್ಟೇ ಬರಬಹುದು. ಅದಕ್ಕೆ ನೋಡಿ, ಶಿಷ್ಟಾಷ್ಟಮ ದೋಷ, ಮತ್ತೆ ಕುಜ ದೋಷ, ಅನಂತರ ಗ್ರಹ ಪಾಪತ್ವ, ಮತ್ತೆ ಇನ್ನು ಬಹಳ ಮುಖ್ಯವಾಗಿ ಷಷ್ಟಾಷ್ಟಮಗಳು, ಲಗ್ನದಿಂದ ಸಪ್ತಮ ಭಾವ, ಅಷ್ಟಮ ಭಾವ ಶುದ್ಧಿ, ಹೀಗೆ ತುಂಬಾ ಡೀಪಾಗಿ ನೋಡಬೇಕಾಗತ್ತೆ. ಅದನ್ನು ನೀವು ಕುಂಡಲಿ ಮ್ಯಾಚಿಂಗ್ ಮಾಡಿದಾಗ ಮಾತ್ರ ಅದು ಗೊತ್ತಾಗುತ್ತೆ. ಹಾಗಾಗಿ ಅಂತಹ ರೀತಿಯಲ್ಲಿ ಇವತ್ತಿನ ಕಾಲಕ್ಕೆ ಮದುವೆ ಆಗಿರುವಂಥವರು ಸ್ವಾಭಾವಿಕವಾಗಿ ಬಹಳಷ್ಟು ಜನ ಅನುಕೂಲವಾಗಿದ್ದಾರೆ. ಆದರೆ ಬೇರೆ ಬೇರೆ ರೀತಿಯಾದಂತಹ ಆ ಒಂದು ಶಾರೀರಿಕವಾದಂತಹ ಆಕರ್ಷಣೆಯೋ ಅಥವಾ ಮನಸ್ಸಿಗೋ ಅಥವಾ ಏಜಿಗೋ ಮಾಡಿಕೊಂಡು ಅದರಿಂದ ಬಹಳಷ್ಟು ಜನ ತೊಂದರೆ ಪಡೋರನ್ನು ಕೂಡ ನೋಡಿದ್ದೇವೆ. ಹಾಗಾಗಿ ಆದಷ್ಟು ವಿವಾಹದ ವಿಷಯದಲ್ಲಿ ಯೋಚನೆ ಮಾಡಿ ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಅದು ಹೆಜ್ಜೆ ಇಟ್ಟರೆ ಬಹಳ ಉತ್ತಮ ಅಂತೇಳಿ ಹೇಳ್ತೇನೆ. ಇನ್ನು ಕೆಲವೊಂದಷ್ಟು ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಯಾರಿಂದನೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತಪ್ಪಿಸ್ಲಿಕ್ಕೆ ಆಗದೇ ಇದ್ದದಕ್ಕೆ ನಾವೇನು, ಅದೇ ನಾ ಹೇಳ್ದಲ್ಲ, ತೀರ್ಮಾನವನ್ನ ನಮ್ಮ ಕೈಯಲ್ಲಿ ಸಂಪೂರ್ಣವಾಗಿ ಇಲ್ಲದೇ ಇದ್ರೂ ಕೂಡ ಒಂದು ಹಿಂದಿನವರು ಹೇಗೆ ಮಾಡ್ಕೊಂಡ್ ಬಂದಿದ್ದಾರೆ, ಆರ್ಷತ್ವಾತ್ ಸಾಧು ಎಂಬುದಾಗಿ ಹೇಳಿದ. ಆರ್ಷ ಅಂತಂದ್ರೆ ಋಷಿಮುನಿಗಳು, ಹಿಂದಿನವರು, ನಮಗೆ ಗೊತ್ತಿದ್ದಂಥವರು, ಅಥವಾ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ನಡೆಸ್ಕೊಂಡ್ ಬಂದಿರುವಂತಹ ಕೆಲವೊಂದು ಆಚರಣೆಗಳು, ವ್ಯವಸ್ಥೆಗಳನ್ನ ನಾವು ಆದಷ್ಟು ತಕ್ಕದ ಮಟ್ಟಿಗೆ, ಯಾಕಂದ್ರೆ ಎಲ್ಲವನ್ನೂ ಕೂಡ ಆವತ್ತಿದ್ದಾಗ ಇವತ್ತು ಮಾಡ್ಲಿಕ್ಕೆ ಎಲ್ಲರೂ ಸಾಧ್ಯವೇ ಇಲ್ಲದೇ ಇರಬಹುದು. ಆದ್ರೂ ಕೂಡ ನಮ್ಮ ಕೈಲಾದ ಮಟ್ಟಿಗೆ ಅದನ್ನು ನಾವು ಮಾಡ್ತಾ ಬಂದ್ರೆ ನಮಗೆ ಆದಷ್ಟು ಒಂದು ಒಳ್ಳೆ ರೀತಿಯಾದಂಥ ಫಲಗಳನ್ನ ಕಾಣಲಿಕ್ಕೆ ವೈವಾಹಿಕ ಜೀವನದಲ್ಲಿ ಸಾಧ್ಯವಿದೆ ಎಂಬುದನ್ನು ಕೂಡ ನಾನು ಹೇಳಬಹುದು.
ನಿಮ್ಗೂ ಕೂಡ ಏನಾದ್ರೂ ಕ್ವೆಶನ್ಸ್, ಕ್ವೇರೀಸ್, ಡೌಟ್ಸ್ ಏನಾದ್ರು ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನಮ್ಮನ್ನ ಸಂಪರ್ಕ ಮಾಡಬಹುದು. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಹಾಕಿ. ಚಾಯ್ ಪೆ ಚಾಟ್ ಅಲ್ಲಿ ಚೈತ್ರ ನಮ್ ಜೊತೆ ಜ್ಯೋತಿಷ್ಯದ ಬಗ್ಗೆ ಮಾತಾಡಕ್ಕೆ, ಡಿಸ್ಕಸ್ ಮಾಡಕ್ಕೆ ಇದ್ದಾರೆ ವಿದ್ವಾನ್ ಮಂಜುನಾಥ್ ಭಟ್ರು. ನಮಸ್ಕಾರ.